ಸೊ ನಂದು ಫೇವ್ರೇಟ್ ಹೀರೋ ಬದಲು ಅದು ಕೂಡ ಇಲ್ಲ ಸರ್. ನಾನು ಪಕ್ಕಾ ಡಿ ಬಾಸ್ ಫ್ಯಾನ್ ಸರ್ ಆ್ಯಕ್ಚುಲಿ. ಪಕ್ಕಾ ಅಂದರೆ ಹಾರ್ಡ್ ಕೋರ್ ಡಿ ಬಾಸ್ ನಮ್ದು ಎಲ್ಲ. ನನ್ನ ಚಿಕ್ಕ ಮಗಳು ಕೂಡ ಡಿ ಬಾಸ್ ಅಂತ ಹೇಳ್ತಾರೆ. ಅಂದರೆ ಹಂಗಿದೆ. ಬಟ್ ನನ್ನ ವೈಫ್ ಸ್ವಲ್ಪ ಅವ್ಳಿಗೆ ಇಷ್ಟನೇ, ಬಟ್ ಅವ್ಳಿಗೆ ಸುದೀಪ್ ಅಂದರೆ ತುಂಬ ಇಷ್ಟ. ತುಂಬ ದೊಡ್ಡ ಫ್ಯಾನ್. ಸೊ ನಾನು ಡಿ ಬಾಸ್ ಅಂತ ಹೇಳಿದ್ರೆ ನಮಗೆಲ್ಲ ಅದೊಂದು ಇದಿದೆ ಸರ್. ನಾವು ಯಾವತ್ತು ಅವ್ರನ್ನ ನಾವು ತುಂಬ ಚಿಕ್ಕದಿರುವಾಗ ಸರ್, ನಾವು ತುಂಬ ಚಿಕ್ಕವರು, ನಿಮ್ಗೆ ಗೊತ್ತು, ತುಂಬ ಚಿಕ್ಕದಿರುವಾಗ ಅವ್ರು ಫಸ್ಟ್ ಒಂದು ದರ್ಶನ್ ಮೂವಿ ಅಂತ ಮಾಡಿದ್ರು ಸರ್ ನಮ್ಮ ಅಮ್ಮ. ಆವಾಗ ನಾವು ತುಂಬ ಏನೊಂದು 6ನೇ ಕ್ಲಾಸ್ 4 ಏನು ಗೊತ್ತಿಲ್ಲ ಸರ್. ಆವಾಗ ಅವ್ರನ್ನ ಅಲ್ಲಿ ನೋಡಿದ್ದು. ಅವತ್ತಿಂದ ಅವ್ರು ಬಂದಿದ್ರು. ಮತ್ತು ನಾವು ಚಿಕ್ಕದ್ರಿಂದ ಈ ಜಗ್ಗೇಶ್ ಅವ್ರದ್ದು, ನಮ್ಮ ವಿಷ್ಣುವರ್ಧನ್ ಸರ್ ಅವ್ರು ಬಿಡಿ, ಅವ್ರು ನಮಗೆ ಚಿಕ್ಕದಿರೋ ನೋಡ್ಕೊಂಡು ಬಂದು ಈ ಅಂಬರೀಷ್ ಸರ್ ಇರ್ಬೋದು, ನಮ್ಮದು ರಾಜ್ಕುಮಾರ್ ಸರ್, ಅದು ನೋಡಿ ನಮಗೆ ಮೂವಿ ಅಂತ ಹೇಳಿದ್ರೆ ಒಂದು ಆಲ್ರೆಡಿ ಬಂದುಬಿಟ್ಟಿದೆ ಸರ್. ನಾವು ಒಂದು ಮಾಡಬೇಕು, ಅದು ಮಾಡಬೇಕಂತ. ಮತ್ತು ನಾನು ಎಲ್ಲ ಮೂವಿನೂ ನೋಡ್ತೇನೆ ಸರ್. ಆ ಮೂವಿ ಈ ಮೂವಿ ಅಂತ ಬಂದರೆ ಹೋಗ್ಬಿಟ್ಟು ನೋಡ್ತೇನೆ, ಅದು ಯಾವುದೇ ಇರಲಿ. ಅಟ್ಲೀಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಸರ್, ನಾವು ಇಷ್ಟು ವರ್ಕ್ ಪ್ರೆಷರಲ್ಲಿರುವಾಗ, ಟೆನ್ಷನಲ್ಲಿರುವಾಗ, ಆ ಥಿಯೇಟ್ರ್ ಒಳಗಡೆ ಹೋಗುವಾಗ ನಾವು ಬೇರೆನೇ ಒಂದು ಜಾಗಕ್ಕೆ ಹೋಗ್ತೀವಿ. ಈಗ ನೀವು ಬೇರೆ ಎಲ್ಲಿ ಕೂತ್ಕೊಂಡು ಒಂದು ಫೋನ್ ಬರುತ್ತೆ, ಒಂದು ಏನು ಬರುತ್ತೆ, ಪುನಃ ಅದೇ ಸೇಮ್. ಆದರೆ ಒಂದು ಥಿಯೇಟ್ರ್ ಒಳಗಡೆ ಕೂತ್ಕೊಂಡು ಅಟ್ಲೀಸ್ಟ್ ಒಂದು 2 ಗಂಟೆ ಆದರೂ ನಮಗೆ ರಿಫ್ರೆಶ್ ಆಗಿದೆ. ಸೊ ಎಲ್ಲ ಕನ್ನಡ ಮೂವಿನ ಕೂಡ ನೋಡ್ತೇನೆ. ಎಂತ ನಮ್ಮ ಕನ್ನಡ ನಾಡು ಇದು. ನಮ್ಮ ಕನ್ನಡ ಉಳಿಸ್ಬೇಕಾದ್ರೆ ಒಂದು ದೊಡ್ಡ ಶಕ್ತಿಯನ್ನು ಈ ಕನ್ನಡ ಮೂವಿ, ಕನ್ನಡ ಇಂಡಸ್ಟ್ರಿ ಇದು ಉಳಿಬೇಕು. ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಸಪೋರ್ಟ್ ಮಾಡ್ತೇವೆ ಸರ್. ಹಂಗೇನೆ ಕನ್ನಡಿಗರು ಕೂಡ ನಮ್ಮ ಕೈ ಹಿಡಬೇಕಂತ ಕೇಳ್ಕೊಳ್ತಿದ್ದೀವಿ ಸರ್. ಎಸ್, ಮನೆಯಲ್ಲೇ ಒಂದು ನೀವು ನಿಮ್ಮ ವೈಫ್ ಸುದೀಪ್ ಅವರ ಅಭಿಮಾನಿ, ನೀವು ಡಿ ಬಾಸ್ ಅವರ ಅಭಿಮಾನಿ. ಸೊ ಮನೆಯಲ್ಲೇನೆ ಕೂಡ ಒಂದು ಸ್ಟಾರ್ ನಟರ ಅಭಿಮಾನಿಗಳನ್ನ ಹೊಂದಿರುವಂತಹ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಬಿಕಾಸ್ ಯಾಕೆಂತಂದ್ರೆ ಆಗಿನ ಕಾಲದಲ್ಲಿ ನಮ್ಮ ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಹಾಗೇನೆ ಅಂಬರೀಷ್ ಸರ್ ಹೇಗಿದ್ರು, ಸೊ ಈಗಿನ ಕಾಲದಲ್ಲಿ ಕಿಚ್ಚ ಸುದೀಪ್ ಅವರು ಹಾಗೇನೆ ದರ್ಶನ್ ಅವರು ಹಾಗೆ ಆಗಿದ್ರು. ಸೊ ಈಗ ಆದಿತ್ಯ ಅವರು ಕೂಡ ನಿಮ್ಮೊಟ್ಟಿಗೆ ಆಕ್ಟ್ ಮಾಡಿದ್ದಾರೆ. ಸೊ ದರ್ಶನ್ ಅವರೊಟ್ಟಿಗೆ ಸ್ನೇಹನ ಪ್ರೀತಿನ ಅನ್ನುವಂಥ ಸಿನಿಮಾದಲ್ಲಿ ಮಾಡಿದ್ದಾರೆ. ಅದರೊಟ್ಟಿಗೆ ಇನ್ನೊಂದೇನಂತಂದ್ರೆ ರಿಯಲ್ ಲೈಫಲ್ಲೂ ಕೂಡ ಆದಿತ್ಯ ಅವರು ದರ್ಶನ್ ಅವರೊಟ್ಟಿಗೆ ಒಳ್ಳೆ ಬಾಂಡಿಂಗ್ ಅನ್ನು ಇಟ್ಕೊಂಡು. ಸೊ ನೀವು ಅವಾಗ ಅವರ ಜರ್ನಿ ಬಗ್ಗೆ ಏನಾದರೂ ಮಾತಾಡಿಸ್ತಿದ್ರಾ? ಯಾಕೆ ಆಸ್ ಎ ಪ್ರೊಡ್ಯೂಸರ್ ಆಗಿ ಮಾತಾಡಿಸ್ತಿದ್ರಾ, ಆಸ್ ಎ ನಟರಾಗಿ ಮಾತಾಡಿಸ್ತಿದ್ರಾ ಅವರೊಟ್ಟಿಗೆ ಅಂತ? ಇಲ್ಲ ಅವರು ಆ್ಯಕ್ಚುಲಿ ನಾನು ರಿಯಲ್ ಆಗಿ ಹೇಳೋದು ಅಂತ ಹೇಳಿದ್ರೆ, ಈ ಡೆಡ್ಲಿ ಸೋಮ್ ಅಂತ ನಾವು ಕರೆಯೋದು, ಆದಿಯವರು ತುಂಬ ಹಂಬಲ್ ನಟ. ಹೆಂಗಂತ ಹೇಳಿದ್ರೆ ಸರ್, ಆ್ಯಕ್ಚುಲಿ ಅಷ್ಟು ದೊಡ್ಡ ಹೀರೋ ಆದ್ರೂ ಅವ್ರಿಗೆ ಸ್ವಲ್ಪ ಎಡ್ವೈಟ್ ಇಲ್ಲ, ಪ್ರೊಡ್ಯೂಸರ್ಸ್ಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಹಿಂಗೆ ಮಾಡಿ, ಹಂಗೆ ಮಾಡಿ, ಅಲ್ಲಿ ಮಾಡಿದ್ರು ಇದು ಮಾಡ್ಬೋದು ಅಂತ. ಇನ್ನೊಂದು ಅವರು ಈ ಕ್ಯಾರೆಕ್ಟ್ರಿಗೆ ಜೀವ ಒಂದು ಕ್ಯಾರೆಕ್ಟರ್ ಬರುತ್ತೆ ಸರ್ ಅಲ್ಲಿ. ಆ ಕ್ಯಾರೆಕ್ಟ್ರಿಗೆ ಅವರೇ ಜೀವ ತುಂಬಿಸಿದ್ರು. ಅದು ಒಂದು ಅಂಡರ್ವರ್ಲ್ಡ್ ಕ್ಯಾರೆಕ್ಟರ್ ಬರುತ್ತೆ ಸರ್ ಇದರಲ್ಲಿ. ಹೆಂಗೆ ಬಂದಿದೆ ಅಂತ ಹೇಳಿದ್ರೆ, ಈಗ ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಆದಿ ಅವರು ಎಂತೋ ಟೆರರ್, ನಿಮ್ಗೆ ಗೊತ್ತು, ಡೆಡ್ಲಿ. ಈಗ ಆದಿ ಇದು ನಮ್ಮ ಡೆಡ್ಲಿ ಸೋಮ ಇರ್ಬೋದು, ಎದೆಗಾರಿ, ಹೌದೆಲ್ಲ ದೊಡ್ಡದೆಲ್ಲ. ಇದರಲ್ಲಿ ಕೂಡ ಅವ್ರಿಗೊಂದು ಅದೇ ಥರ ಒಂದು ಗೆಟಪ್ ಆಗಿ 2026 ಅವ್ರು ಕೂಡ ಒಂದು ಬ್ಲಾಕ್ ಬಸ್ಟರ್ ಆಗ್ತಾರೆ ಸರ್. ಅಂದ್ರೆ ಈಗ ಅವರೊಟ್ಟಿಗೆ ದರ್ಶನ್ ಅವರೊಟ್ಟಿಗೆ ಏನಾದ್ರು ವಿಚಾರಗಳು ಮಾತನಾಡ್ತಿದ್ರ ದರ್ಶನ್ ಅವ್ರ ಬಗ್ಗೆ ಅಂತ? ನಾವಿಬ್ರು ಫ್ರೆಂಡ್ಸು, ಹಂಗೆ ಹಿಂಗೆ ಅಂದ್ರೆ ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಸರ್ ಆ್ಯಕ್ಚುಲಿ. ಬಟ್ ಅವರು ಹೇಳಿದ್ರಿಂದಲೂ ನಮಗೆ ಅವ್ರ ಬಗ್ಗೆ ನಾವು ಕೇಳ್ತಿದ್ವಿ. ಈಗ ಅವ್ರು ಕೂಡ ಒನ್ ಆಫ್ ದ ಇದು ದರ್ಶನ್ ಸರ್ ಬಗ್ಗೆ ಅವರು ಇಬ್ರು ಕ್ಲೋಸ್ ಫ್ರೆಂಡ್ಸ್, ತುಂಬ ಒಳ್ಳೆ ಅವ್ರು ಇದ್ದಿದ್ದೈತೆ. ಬಟ್ ಅದಕ್ಕಿಂತಲೂ ಜಾಸ್ತಿಯಾಗಿ ನಾನು ಇವ್ರ ಬಗ್ಗೆ ಕೇಳಿದೆ, ನೀವು ಡೆಡ್ಲಿ ಸಾಂಗ್ ಮಾಡೋಂಗಿತ್ತು, ಲವ್ ಮಾಡೋಂಗಿತ್ತು, ನಿಮ್ಮ ಟೆರರ್ ಲುಕ್ ಇಲ್ಲಾಂದ್ರೆ ಒಳ್ಳೆ ಅವ್ರ ಬಗ್ಗೆನೇ ಮಾತಾಡ್ಕೊಂಡು ಚಿಟ್ ಮಾಡ್ಕೊಂಡು. ಮತ್ತೆ ನಮಗೂ ಟೈಮ್ ಇರಲಿಲ್ಲ, ಅವ್ರಿಗೂ ಟೈಮ್, ತುಂಬ ಬ್ಯುಸಿ ನಟರು ಅವರು. ಹಂಗೆ ಈಗ ದರ್ಶನ್ ಅವರ ಹಾರ್ಡ್ ಕೋರ್ ಫ್ಯಾನ್ ಅಂತ ಹೇಳಿದ್ರೆ ಯಾವತ್ತಾದ್ರೂ ಭೇಟಿ ಆಗಿದ್ರಾ ಅಂತ? ಸರ್ ಮಾಡಿದ್ದೇನೆ, ಭೇಟಿ ಒಂದು 3-4 ಸಲ ಭೇಟಿ ಮಾಡಿದ್ದೇನೆ. ಮತ್ತು ಅವ್ರ ಬರ್ಡೇಗೆಲ್ಲ ನಮ್ಮ ಊರ ಕಡೆ ಊಟ ಎಲ್ಲ ಹಾಕ್ಸಿದ್ದೇನೆ. ಮತ್ತು ಲಾಸ್ಟ್ ಟೈಮ್ ಏನೋ ಒಂದು ಕಷ್ಟ ಅನ್ನೋದು ಎಲ್ರಿಗೂ ಬಂದೇ ಬರುತ್ತೆ ಸರ್. ಸತ್ಯ ನಾನು ಹೇಳ್ತೀನಿ ಸರ್, ಇಡೀ ಕನ್ನಡಿಗರ ಜನರು ಎಲ್ಲರ ಹತ್ರ ಡಿ ಬಾಸ್ ಫ್ಯಾನಲ್ಲಿ ಎಲ್ಲ ಅವರು ನಮಗೆ ಹೊರಗಡೆ ಬರಬೇಕು ಸರ್. ಏನೋ ಒಂದು ಆಗಿದೆ ಮನುಷ್ಯ ಅಂತ ಹೇಳಿದ್ರೆ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಆಗುತ್ತೆ. ಬಟ್ ಅವ್ರದ್ದೊಂದು ಶೂಟಿಂಗ್ ಅಂತ ಹೇಳಿದ್ರೆ ಜಾತ್ರೆ ಸರ್. ಎಷ್ಟೋ ಫ್ಯಾಮಿಲಿ ಅನ್ನ ಅಂದರೆ ನಿಮ್ಗೆ ಗೊತ್ತಲ್ಲ ಸರ್, ಅವರು ಹೊರಗಡೆ ಬರಬೇಕು. ಅವ್ರು ಅನ್ನದಾತರು ಯಾವತ್ತಿದ್ರು, ನಾವೆಲ್ಲ ಬಿಡಿ ಸರ್ ಏನೋ ಒಂದು ಮಾಡಿದ್ದೇವೆ. ಬಟ್ ಅವರು ಹೊರಗಡೆ ಬಂದರೆ ಇನ್ನೊಂದು ನಮ್ಮ ಕನ್ನಡದ ಒಂದು ಆಸ್ತಿ ಸರ್. ಅವರು ನನ್ನ ಪ್ರಕಾರ ಅವ್ರು ಬಂದೇ ಬರ್ತಾರೆ. ಹಾಗೆ ಆಗಿದೆ, ಒಳ್ಳೇದು ಹಾಗೆ ಆಗಿದೆ. ಇನ್ನು 2026 ಎಲ್ರಿಗೂ ಒಳ್ಳೇದಾಗುತ್ತೆ. ಅವರು ಕೂಡ ಒಳ್ಳೇದಾಗ್ರೆ ಅವ್ರು ಬಂದೇ ಬರ್ತಾರೆ. ಬಂದ ತಕ್ಷಣ ಅವ್ರನ್ನ ಕೂಡ ಮೀಟ್ ಮಾಡ್ತೇವೆ. ಅವ್ರಿಗೆ ನಾನು ಸಿನಿಮಾ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು. ನೋಡೋಣ ಸರ್, ದೇವರು ಅದನ್ನು ಇದು ಮಾಡ್ತಾರೆ. ನಾನು ಆ್ಯಕ್ಚುಲಿ ಸುಬ್ರಹ್ಮಣ್ಯನ ಭಕ್ತ, ಯಾವಾಗಲೂ ಬೇಡ್ತಾ ಇರ್ತೇನೆ ಅವ್ರಿಗೆ ಒಳ್ಳೇದಾಗಲಿ ಅಂತ. ಒಳ್ಳೇದಾಗೇ ಆಗುತ್ತೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.